ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಪೈಪ್ಸ್ ಹಾಗೂ ಪೈಪ್ ಫಿಟ್ಟಿಂಗ್ಸ್ಗೆ ಸಂಬಂಧಪಟ್ಟಂತೆ ಪ್ಲಂಬಿಂಗ್ ಏನೇನು ಫಿಟ್ಟಿಂಗ್ಸ್ ಇದೆ, ಯಾವ್ಯಾವ ಪೈಪ್ಸ್ ಇದೆ, ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ಸ್ ಯಾವುದು, ಪ್ಲಂಬಿಂಗ್ ಬ್ಲೂ ಪ್ರಿಂಟ್ ಏನು, ಪ್ಲಂಬಿಂಗ್ ಟೂಲ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಏನು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದ್ರೆ ಏನು, ಎಲ್ಲ ವಿಷಯಗಳನ್ನ ಚರ್ಚೆಯನ್ನು ಮಾಡಿ. ಈ ತರಗತಿಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ MCQ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬಗ್ಗೆ ರಿವಿಷನ್ ಅನ್ನ ಪೂರ್ತ ಪೈಪ್ ಅಂಡ್ ಪೈಪ್ ಫಿಟ್ಟಿಂಗ್ಗೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮಾಡೋಣ ಮಕ್ಕಳೇ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ದ ಆಂಗಲ್ ಆಫ್ ಡಿವಿಯೇಷನ್ ಪ್ರೊವೈಡೆಡ್ ಆನ್ ಎಲ್ಬೋಸ್ ಅಂಡ್ ಬೆಂಡ್ಸ್ ಇನ್ ಪೈಪ್ ವರ್ಕ್ಸ್? 90 degree and 45 degree, 30 degree and 60 degree, 20 degree and 40 degree, 60 degree and 45 degree. Which is correct? ಇದರಲ್ಲಿ ಎಲ್ಬೋ ಮತ್ತೆ ಬೆಂಡ್ ಡಿವಿಯೇಷನ್ಸ್ ಇದೆಯಲ್ಲ, ಅದು ಎಷ್ಟು ಡಿಗ್ರಿಗೆ ಇರುತ್ತೆ? ನಾನು ಹೇಳಿದ್ದೀನಿ ನಿಮಗೆ, ಪೈಪ್ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ಸ್ ಮಾಡಬೇಕಾದ್ರೆ ಎಲ್ಬೋ ಮತ್ತೆ ಪೈಪ್ ಫಿಟ್ಟಿಂಗ್ದು ಎಷ್ಟು ಡಿಗ್ರಿ ಬೆಂಡ್ಸ್ ಇರುತ್ತೆ, ಯಾವ್ದಿರುತ್ತೆ? ಸೊ ದಟ್ ಈಸ್ 90 degree and 45 degree, ಅಥವಾ 45 degree and 90 degree. So A is the correct answer. What is the position of eccentric reducer are used in pipeline? ಎರಡು ತರ ರೆಡ್ಯೂಸರ್ ಬರುತ್ತೆ. ಒಂದು ಎಕ್ಸೆಂಟ್ರಿಕ್ ರೆಡ್ಯೂಸರ್, ಇನ್ನೊಂದು ಕಾನ್ಸೆಂಟ್ರಿಕ್ ರೆಡ್ಯೂಸರ್ ಅಂತ. ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿರೋದು ಎಕ್ಸೆಂಟ್ರಿಕ್ ರೆಡ್ಯೂಸರ್ಸ್ ಅನ್ನ ಯಾವ ಪೊಸಿಷನ್ಸ್ ನಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿ. ಇದನ್ನ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಗೆ ಬೇರೆ ಬೇರೆ. ಅದ್ರಲ್ಲಿ ಈ ಎಕ್ಸೆಂಟ್ರಿಕ್ ರೆಡ್ಯೂಸರ್ ಯಾವುದಕ್ಕೆ? ಒಂದು ವರ್ಟಿಕಲ್ ಪೊಸಿಷನ್ಗ, ಆಂಗ್ಯುಲರ್ ಪೊಸಿಷನ್ಸ್ಗ, ರೇಡಿಯಸ್ ಪೊಸಿಷನ್ಸ್ಗ, ಅಥವಾ ಹಾರಿಜಾಂಟಲ್ ಪೊಸಿಷನ್ಸ್? ಯಾವ್ದು ಮಕ್ಕಳೇ? ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸೊ ಹಾರಿಜಾಂಟಲ್ ಪೊಸಿಷನ್. ಯಾವುದು? ಎಕ್ಸೆಂಟ್ರಿಕ್ ರೆಡ್ಯೂಸರ್ಗೆ ಹಾರಿಜಾಂಟಲ್, ಕಾನ್ಸೆಂಟ್ರಿಕ್ ರೆಡ್ಯೂಸರ್ಗೆ ವರ್ಟಿಕಲ್. ನೆನಪಿನಲ್ಲಿ ಇಟ್ಕೊಳ್ಳಿ, ಮತ್ತೆ ಪ್ರಶ್ನೆ ಬರ್ಬೋದು. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ಪೈಪ್ ಫಿಟ್ಟಿಂಗ್? ನೋಡಿ ಮಕ್ಕಳೇ, ಇಲ್ಲಿ ಒಂದು ಪೈಪ್ ಫಿಟ್ಟಿಂಗ್ಸ್ ಇದೆ. ಇದು ನೋಡಿದ್ರೆ ಹೇಳ್ತೀವಿ, ಆದ್ರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ 4 ಆನ್ಸರ್ಸ್ ಏನಿದೆ? 45 degree ಎಲ್ಬೋ, ಟಿ ಜಾಯಿಂಟ್ ಪೈಪ್, ಶಾರ್ಟ್ ರೇಡಿಯಸ್ ಎಲ್ಬೋ, ಲಾಂಗ್ ರೇಡಿಯಸ್ ಎಲ್ಬೋ, 4 ಇದೆ. ಸೊ ಇದರಲ್ಲಿ ಯಾವುದು ಸರಿಯಾದ ಉತ್ತರ? ಸೊ ಇಲ್ಲಿ ಇದು 45 degree ಎಲ್ಬೋ. ಎಲ್ಬೋ ಮತ್ತೆ ಬೆಂಡ್ ಇರೋದು 45 degree, 90 degree. ಆದ್ರೆ ಇಲ್ಲಿರ್ತಕ್ಕಂಥದ್ದು ಒಂದು ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್, ಇಟ್ ಈಸ್ 45 degree ಎಲ್ಬೋ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ಪೈಪ್ ಫಿಟ್ಟಿಂಗ್? ಇಲ್ಲಿ ಇರತಕ್ಕಂತ ಪೈಪ್ ಫಿಟ್ಟಿಂಗ್ ಏನು? ಇಲ್ಲಿ 3 ಪೈಪ್ ಕನೆಕ್ಟ್ ಮಾಡಿದ್ದಾರೆ ನೋಡಿ ಮಕ್ಕಳೇ. ಆದ್ರೆ ಇಲ್ಲಿ ಒಂದು ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ ಇದೆ. ಟಿ ಜಾಯಿಂಟ್, ಎಕ್ಸೆಂಟ್ರಿಕ್ ರೆಡ್ಯೂಸರ್, ರೆಡ್ಯೂಸರ್ ಟಿ ಜಾಯಿಂಟ್, ಅಥವಾ ಕಾನ್ಸೆಂಟ್ರಿಕ್ ರೆಡ್ಯೂಸರ್? ವಿಚ್ ಇಸ್ ಕರೆಕ್ಟ್ ಮಕ್ಕಳೇ? ಇದಕ್ಕೆ ಸರಿಯಾದ ಉತ್ತರ ರೆಡ್ಯೂಸರ್ ಟಿ ಜಾಯಿಂಟ್. ಇದು ಟಿ ಜಾಯಿಂಟ್, ಆದ್ರೆ ಇದು ನಾರ್ಮಲ್ ಟಿ ಅಲ್ಲ, ರೆಡ್ಯೂಸರ್ ಟಿ. ನೋಡಿ, ಇಲ್ಲಿ ಒಂದು ಸೈಜ್, ಇಲ್ಲಿ ಒಂದು ಸೈಜ್ ಇದೆ, ಇಲ್ಲಿ ಸಣ್ಣದಿದೆ, ಇಲ್ಲಿ ಪೈಪ್ ದಪ್ಪದಿದೆ. ಅಂದ್ರೆ ಇಲ್ಲಿಂದ ಹೋಗ್ತಕ್ಕಂಥ ಪ್ರೆಷರ್ ಅನ್ನ ಏನ್ ಮಾಡಿದೆ? ಇದು ಡಯಾಮೀಟರ್ ನ ರೆಡ್ಯೂಸ್ ಮಾಡಿದೆ. ಹಾಗಾಗಿ ಇದು ರೆಡ್ಯೂಸರ್ ಟಿ ಜಾಯಿಂಟ್. ವಾಟ್ ಈಸ್ ದ ನೇಮ್ ಆಫ್ ದ ಪೈಪ್ ಫಿಟ್ಟಿಂಗ್? ಈ ಪೈಪ್ ಫಿಟ್ಟಿಂಗ್ ಏನು? ಸೊ ಕಪ್ಲಿಂಗ್, ಲಾಂಗ್ ನಿಪ್ಪಲ್, ಎಕ್ಸೆಂಟ್ರಿಕ್ ರೆಡ್ಯೂಸರ್, ಕಾನ್ಸೆಂಟ್ರಿಕ್ ರೆಡ್ಯೂಸರ್. ನೋಡಿ, ಎಕ್ಸೆಂಟ್ರಿಕ್ ಕಾನ್ಸೆಂಟ್ರಿಕ್ ರೆಡ್ಯೂಸರ್ ಬಗ್ಗೆ 2 ಸರಿ ಪ್ರಶ್ನೆ ಬಂದಿದೆ. ಇದು ಯಾವುದು? ಸೊ ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಎಕ್ಸೆಂಟ್ರಿಕ್ ರೆಡ್ಯೂಸರ್. ಇದನ್ನ ಹಾರಿಜಾಂಟಲ್ ಲೈನ್ ನಲ್ಲಿ ನಾವು ಬಳಸ್ತೀವಿ. ಸೊ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ದ ಪೈಪ್ ಜಾಯಿಂಟ್? ಇದು ಥ್ರೆಡೆಡ್ ಪೈಪ್ ಜಾಯಿಂಟ್ ಮಕ್ಕಳು. ಇದು ಥ್ರೆಡ್ ಆಗಿದೆ, ಪೈಪ್ ಅನ್ನ ಫಿಟ್ಟಿಂಗ್ ಮಾಡಿದ್ದಾರೆ. ಇಲ್ಲಿ ಔಟರ್ ಪೈಪ್, ಇಲ್ಲಿ ಎಕ್ಸ್ ಅಂತ ತೋರಿಸಿದಾರಲ್ಲಿ, ಇದನ್ನ ಏನಂತ ಹೇಳಬೇಕು ನಿಮಗೆ? ಎಂಪ್ ಪ್ಯಾಕಿಂಗ್ ಮಾಡಿರ್ತಕ್ಕಂಥದ್ದು, ಟೇಪರ್ಡ್ ಮೇಲ್ ಥ್ರೆಡ್, ಪ್ಯಾರಲಲ್ ಫೀಮೇಲ್ ಥ್ರೆಡ್. ವಿಚ್ ಇಸ್ ಕರೆಕ್ಟ್?
ಸೊ ಇಲ್ಲಿ ಇರತಕ್ಕಂಥದ್ದು ಮಕ್ಕಳು ಎರಡು ಥ್ರೆಡ್ ಜಾಯಿನ್ ಆಗಿದೆಯಲ್ಲ, ಹೀಗೆ ಆ ಜಾಯಿನ್ ಆಗಿರೋ ಜಾಗದಲ್ಲಿ ನಾವು ಸೀಲಿಂಗ್ ಮೆಟೀರಿಯಲ್ ಅನ್ನ ಹಾಕಿದೀವಿ. ಆ ಸೀಲಿಂಗ್ ಮೆಟೀರಿಯಲ್ ಯಾವುದು ಅಂತಂದ್ರೆ ದಟ್ ಇಸ್ ಕಾಲ್ಡ್ ಎಂ ಪ್ಯಾಕಿಂಗ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಎಂ ಪ್ಯಾಕಿಂಗ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ನೇಮ್ ಆಫ್ ದ ಪಾಟ್ ಮಾರ್ಕ್ಡ್ ಎಕ್ಸ್? ನಿಮಗೆ ನಾನು ಟ್ಯಾಪ್ಸ್ ಅನ್ನ, ಗ್ಲೋಬ್ ವಾಲ್ವ್ ಅನ್ನ, ಗೇಟ್ ವಾಲ್ವ್ ಅನ್ನ ಮಾಡಬೇಕಾದ್ರೆ ಪ್ರತಿಯೊಂದು ಪಾರ್ಟ್ಸ್ ಅನ್ನು ಕೂಡ ಹೇಳಿದ್ದೆ, ಎಲ್ಲಾ ಪಾರ್ಟ್ಸ್ ಅನ್ನು. ಆದ್ರೆ ನೋಡಿ, ಪರೀಕ್ಷೆನಲ್ಲಿ ನಿಮ್ಗೆ ಏನ್ ಮಾಡ್ತಾರೆ, MCQ ಕ್ವಶನ್ಸ್ ನಲ್ಲಿ ಯಾವುದೋ ಒಂದು ಪಾರ್ಟ್ ಅನ್ನ ಕೇಳ್ತಾರೆ, ಅದೇ ರೀತಿಲಿ ಎಕ್ಸ್ ಅಂತ ಸೂಚಿಸಿದ್ದಾರೆ. ಈ ಪಾರ್ಟ್ ಏನು? ಅದಕ್ಕೆ ಆನ್ಸರ್ ಬೋನೆಟ್ ಅಂತ ಇದೆ, ಪ್ಯಾಕಿಂಗ್ ಅಂತ ಇದೆ, ಗ್ಲ್ಯಾಂಡ್ ನಟ್ ಅಂತ ಇದೆ, ಸಾಫ್ಟ್ ಆರ್ ಸ್ಪಿಂಡಲ್ ಅಂತ ಇದೆ. ವಿಚ್ ಇಸ್ ಕರೆಕ್ಟ್ ಆನ್ಸರ್? ಕರೆಕ್ಟ್ ಆನ್ಸರ್ ದಿಸ್ ಇಸ್ ಸಾಫ್ಟ್ ಆರ್ ಸ್ಪಿಂಡಲ್. ಏನಿದು? ಸಾಫ್ಟ್ ಆರ್ ಸ್ಪಿಂಡಲ್. ನೋಡಿ, ಮೇಲಿಂದ ಬಂದ್ರೆ ನಟ್ಟು, ಹ್ಯಾಂಡ್ ವೀಲು, ಈ ರೀತಿ ಏನ್ ಮಾಡ್ತೀವಿ ನಾವು ಕೆಳಗಡೆಗೆ ಸ್ಟಫಿಂಗ್ ಬಾಕ್ಸು, ಗ್ಲ್ಯಾಂಡ್ ನಟ್ಟು, ಸಾಫ್ಟ್ ಸ್ಪಿಂಡಲ್ಲು, ವಾಲ್ವ್ ಸೀಟು, ಬೋನೆಟ್, ಈ ರೀತಿ ಹೋಗ್ತಾ ಇರ್ತೀವಿ. ಸೊ ಇಲ್ಲಿ ಎಕ್ಸ್ ಅಂತ ತೋರಿಸಿರ್ತಕ್ಕಂಥದ್ದು ದಿಸ್ ಇಸ್ ಸಾಫ್ಟ್ ಆರ್ ಸ್ಪಿಂಡಲ್. ವಿಚ್ ಟೈಪ್ ಆಫ್ ಪೈಪ್ ಜಾಯಿಂಟ್ ಟೇಕ್ ಬ್ರಾಂಚ್ ಅಟ್ 90 ಡಿಗ್ರಿ? 90 ಡಿಗ್ರಿಗೆ ಬ್ರಾಂಚ್ ಅನ್ನ ತಗೊಳ್ತಕ್ಕಂಥದ್ದು ಯಾವ ಪೈಪ್ ಜಾಯಿಂಟ್? ಕಪ್ಲಿಂಗ್, ಟಿ ಬ್ರಾಂಚ್, ಎಕ್ಸೆಂಟ್ರಿಕ್ ರೆಡ್ಯೂಸರ್, ಕಾನ್ಸೆಂಟ್ರಿಕ್ ರೆಡ್ಯೂಸರ್. ಮೊದಲನೇದಲ್ಲ, ಮೂರನೇದಲ್ಲ, ನಾಲ್ಕು. ವಿಚ್ ಇಸ್ ಕರೆಕ್ಟ್? ಬಿ, ಟಿ ಬ್ರಾಂಚ್. 90 ಡಿಗ್ರಿಗೆ ಪೈಪ್ ಜಾಯಿಂಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ವಾಟ್ ಇಸ್ ದ ನೇಮ್ ಆಫ್ ದ ಪ್ಲಂಬರ್ ಟೂಲ್? ಪ್ಲಂಬರ್ ಟೂಲ್ಗೆ ಏನ್ ಹೆಸರು? ಸ್ಟ್ಯಾಪ್ ರೆಂಚ್, ಚೈನ್ ಪೈಪ್ ರೆಂಚ್, ಸ್ಟಿಲ್ಸನ್ ಪೈಪ್ ರೆಂಚ್ ಅಂಡ್ ಪುಟ್ ಪಾಯಿಂಟ್ ಪೈಪ್ ರೆಂಚ್ ಅಂತ ಕರಿತೀವಿ. ವಿಚ್ ಇಸ್ ಕರೆಕ್ಟ್? ಸೊ ಪ್ಲಂಬರ್ ಟೂಲ್ ಯಾವುದು ಅಂತಂದ್ರೆ ಅದು ಚೈನ್ ಪೈಪ್ ರೆಂಚ್ ಅಂತ ಕರಿತೀವಿ. ಎಂತ ರೆಂಚು? ಚೈನ್ ಪೈಪ್ ರೆಂಚ್. ವಾಟ್ ಇಸ್ ದ ನೇಮ್ ಆಫ್ ದಿ ಪ್ಲಂಬರ್ ಟೂಲ್ ಅಂದ್ರೆ ಸೊ ಕರೆಕ್ಟ್ ಆನ್ಸರ್ ಇಸ್ ಚೈನ್ ಪೈಪ್ ರೆಂಚ್. ನೇಮ್ ದ ಪೈಪ್ ಲೈನ್ ಸಿಂಬಲ್. ನೋಡಿ, ಇಲ್ಲಿ ಸಿಂಬಲ್ ಬಗ್ಗೆ ಪ್ರಶ್ನೆಗಳು ಬರುತ್ತೆ ಮಕ್ಕಳೇ MCQ ನಲ್ಲಿ. ಈ ಒಂದು ಸಿಂಬಲ್ ಏನು? ಸೊ ಇಲ್ಲಿ ಕೊಟ್ಟಿದ್ದಾನೆ ಸಾಕೆಟ್, ಪ್ಲಗ್ ಆರ್ ಕ್ಯಾಪ್, ಯೂನಿಯನ್ ಸ್ಕ್ರೂಡ್, ರೆಡ್ಯೂಸರ್, ಕಾನ್ಸೆಂಟ್ರಿಕ್ ಅಂತ ಇದೆ. ಈ ಒಂದು ಚಿತ್ರ ಬಂದು ರೆಡ್ಯೂಸರ್ ಕಾನ್ಸೆಂಟ್ರಿಕ್. ರೆಡ್ಯೂಸರ್ ಕಾನ್ಸೆಂಟ್ರಿಕ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ನೇಮ್ ಆಫ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್ ಇನ್ ದ ವಾಟರ್ ಟ್ಯಾಪ್? ಇಲ್ಲಿ ಒಂದು ವಾಟರ್ ಟ್ಯಾಪ್ ಚಿತ್ರ ಇದೆ. ಇಲ್ಲಿ ಎಕ್ಸ್ ಅಂತ ತೋರಿಸಿದಾನೆ, ಇಲ್ಲಿ ತೋರಿಸ್ತಾ ಇದೀನಿ ನೋಡಿ, ಬ್ಲಾಕ್ ಕಲರ್ ಇದೆ. ಇಲ್ಲಿ ಒಂದು ಇದು ಏನು? ಹ್ಯಾಂಡಲ್, ಬೋನೆಟ್, ಗ್ಲ್ಯಾಂಡ್ ನಟ್ ಅಂಡ್ ವಾಲ್ವ್ ಸೀಟ್ ಅಂತ ಇದೆ. ವಿಚ್ ಇಸ್ ಕರೆಕ್ಟ್? ದಿಸ್ ಇಸ್ ವಾಲ್ವ್ ಸೀಟ್. ಏನಿದು? ವಾಲ್ವ್ ಸೀಟ್ ಅಂತ ನಾವು ಇದನ್ನ ಕರಿತೀವಿ. Which valve is used to permit fluid flow in one direction only? ಯಾವ ವಾಲ್ವ್ ಫ್ಲೂಯಿಡ್ ಫ್ಲೋ ಅಂದ್ರೆ ವಾಟರ್ ಫ್ಲೋ ಅನ್ನ ಒಂದು ಡೈರೆಕ್ಷನ್ಗೆ ಮಾತ್ರ ಸಪ್ಲೈ ಮಾಡುತ್ತೆ? ಆ ವಾಲ್ವ್ ಹೆಸರೇನು? ಹೇಳಿದ್ದೀನಿ ಇದನ್ನು ಕೂಡ. ಪ್ಲಗ್ ಹಾಕ್, ನೀಡಲ್ ವಾಲ್ವ್, ನಾನ್ ರಿಟರ್ನ್ ವಾಲ್ವ್, ಪ್ರೆಷರ್ ರೆಗ್ಯುಲೇಟರ್ ವಾಲ್ವ್. ವಿಚ್ ವಾಲ್ವ್? ಸೊ ದಟ್ ಇಸ್ ಕಾಲ್ಡ್ ನಾನ್ ರಿಟರ್ನ್ ವಾಲ್ವ್. ಸಿ ಇಸ್ ದಿ correct answer. Non-return valve nalli, so this non-return valve is used to permit the fluid flow in one direction. Though they ಹೇಳ್ತಿದೆ non-return, once ಕಡೆ ಹೋದ್ರೆ ಮತ್ತೆ ರಿಟರ್ನ್ ಆಗಲ್ಲ. Which type of wrench is used on finished tubular surface? ಈಗ ಫಿನಿಶ್ ಆಗಿರುತ್ತೆ ಸರ್ಫೇಸ್, tubular surface, ಅಲ್ಲಿ ಯಾವ ರೆಂಚ್ ಅನ್ನ ನಾವು ಯೂಸ್ ಮಾಡ್ತೀವಿ? ಅನೇಕ ರೆಂಚ್ ಅನ್ನ ತೋರಿಸ್ತೀವಿ. ಇಲ್ಲಿ ಬರುತ್ತೆ ನೋಡಿ, ಸ್ಟ್ಯಾಪ್ ರೆಂಚ್, ಫುಟ್ ಬ್ರಿಟ್ ರೆಂಚ್, ಚೈನ್ ಪೈಪ್ ರೆಂಚ್ ಅಂಡ್ ಸ್ಟಿಲ್ಸನ್ ಪೈಪ್ ರೆಂಚ್. ನೋಡಿ, ಈ ಕೆಳಗಡೆ BCD ಏನಿದೆ ಮಕ್ಕಳೇ, ಇದರಲ್ಲಿ ನೀವೇನಾದ್ರು ಹೋಲ್ಡ್ ಮಾಡಿದ್ರೆ ಫಿನಿಶ್ಡ್ ಸರ್ಫೇಸ್ ಮೇಲೆ ಏನಾಗುತ್ತೆ? ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ನಾವು ಯೂಸ್ ಮಾಡೋದು ಫಿನಿಶ್ಡ್ ಸರ್ಫೇಸ್, ಟ್ಯೂಬುಲಾರ್ ಸರ್ಫೇಸ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಸ್ಟ್ರಾಪ್ ರೆಂಚ್ ಅನ್ನ ಯೂಸ್ ಮಾಡ್ತೀವಿ. ಎ ಇಸ್ ದ ಕರೆಕ್ಟ್ ಆನ್ಸರ್. ನೇಮ್ ದ ಪಾರ್ಟ್ ಮಾರ್ಕ್ಡ್ ಆಸ್ ಎಕ್ಸ್. ಇಲ್ಲಿ ಒಂದು ಪೈಪ್ ವೀಲ್ ಕಟ್ಟರ್ಸ್ ಇದೆ. ಇದು ವೀಲ್ ಕಟ್ಟರ್ ಅಂತ ಕರಿತೀವಿ, ಪೈಪ್ ಕಟ್ಟರ್ ಅಂತ ಕರಿತೀವಿ. ಅದ್ರಲ್ಲಿ ನಿಮ್ಗೆ ಎಲ್ಲಾ ಪಾರ್ಟ್ಸ್ ಅನ್ನು ತೋರಿಸಿದೀನಿ.
ಇಲ್ಲಿ ಪರ್ಟಿಕ್ಯುಲರ್ಲಿ ದಿಸ್ ಪಾರ್ಟ್ ಇಸ್ ವಾಟ್ ಅಂತ ಕೇಳಿದಾನೆ. ಕಟ್ಟರ್ ವೀಲ್, ಅಡ್ಜಸ್ಟಿಂಗ್ ಸ್ಕ್ರೂ, ಗೈಡ್ ರೋಲರ್ಸ್, ಹ್ಯಾಂಡ್ ಲೆವರ್. So this is cutter wheel. A is the correct answer. Yes, A is the ಇದು AX ಅನ್ನೋದು ಕಟ್ಟರ್ ವೀಲ್. ಇದು ಅಡ್ಜಸ್ಟಿಂಗ್ ಸ್ಕ್ರೂ ಇಲ್ಲಿದೆ, ಇದು ಹ್ಯಾಂಡ್ ಲೆವರ್, ಇದು ಗೈಡ್ ರೋಲರ್. ಇವೆಲ್ಲ ಗೊತ್ತು ನಿಮ್ಗೆ. ಅರೆ ಪರ್ಟಿಕ್ಯುಲರ್ ನಲ್ಲಿ ಪರೀಕ್ಷೆನಲ್ಲಿ ಎಲ್ಲಾ ಕೇಳಲ್ಲ ಮಕ್ಕಳ. ನಾನು ಆಗ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತಿದ್ದೀನಿ, ಪರ್ಟಿಕ್ಯುಲರ್ ಯಾವ್ದಾದ್ರು ಒಂದು ಪಾರ್ಟ್ ಅನ್ನ ಈ ರೀತಿಯಲ್ಲಿ ಮಾರ್ಕ್ಸ್ ಮೂಲಕ ನಿಮ್ಗೆ ತೋರಿಸ್ತಾರೆ. ಸೊ ಇದಕ್ಕೆ ಕಟ್ಟರ್ ವೀಲ್ ಅಂತ ಆನ್ಸರ್ ಮಾಡೋಣ. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ಕೆಪಾಸಿಟಿ ಆಫ್ ದ ಪೈಪ್ ವೈಸ್ ಟು ಹೋಲ್ಡ್ ಪೈಪ್ ಡಯಾಮೀಟರ್ ಇನ್ mm? ನಾರ್ಮಲ್ ಪೈಪ್ ವೈಸ್ ಇದೆಯಲ್ಲ ಮಕ್ಕಳೇ, ಆ ಪೈಪ್ ವೈಸ್ ನಲ್ಲಿ ಎಷ್ಟು ಪೈಪ್ ಅನ್ನ ನಾವು ಹೋಲ್ಡ್ ಮಾಡಬಹುದು? 68 mm, 65 mm, 63 mm, 72 mm. ಸೊ ನಾನು ಹೇಳಿದ್ದೀನಿ, ನಾರ್ಮಲ್ ಪೈಪ್ ವೈಸ್ ನಮ್ಮ ವರ್ಕ್ ಟೇಬಲ್ ಮೇಲೆ ಮೌಂಟ್ ಮಾಡಿದೀವಲ್ಲ, ಅಲ್ಲಿ ಅಪ್ ಟು 63 mm ಪೈಪ್ ಅನ್ನ ನಾವು ಹೋಲ್ಡ್ ಮಾಡಬಹುದು. ಅಂದ್ರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಆನ್ಸರ್ ಇಸ್ ಸಿ. ವಿಚ್ ಪೈಪ್ ಫಿಟ್ಟಿಂಗ್ ಇಸ್ ಯೂಸ್ಡ್ ಟು ಡೈವರ್ಟ್ ದ ಫ್ಲೋ ಡೈರೆಕ್ಷನ್ ಆಫ್ ಪೈಪ್? ಯಾವ ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ ಅನ್ನ ಬಳಸಿಕೊಂಡು ಫ್ಲೋ ಡೈರೆಕ್ಷನ್ಸ್ ಅನ್ನ ನಾವು ಡೈವರ್ಟ್ ಮಾಡಬಹುದು? ಯೂನಿಯನ್, ಪ್ಲಗ್, ಎಲ್ಬೋ ಅಂಡ್ ಕಪ್ಲಿಂಗ್ ಅಂತ ಇದೆ. ಯಾವುದು? ಸಿ ಇಸ್ ದ ಕರೆಕ್ಟ್ ಆನ್ಸರ್. ಎಲ್ಬೋ ಅಥವಾ ಬೆಂಡ್ ಅಂತ ನಾವು 90 ಡಿಗ್ರಿ, 40 ಡಿಗ್ರಿ, ಲಾಂಗ್ ರೇಡಿಯಸ್ ಎಲ್ಬೋ, ಶಾರ್ಟ್ ರೇಡಿಯಸ್ ಎಲ್ಬೋ ಅಂತ ಬರುತ್ತೆ. ಇಲ್ಲಿ ಎಲ್ಬೋ ಅಂತ ಕೊಟ್ಟಿದ್ದಾನೆ. ಸೊ ಎಲ್ಬೋ ನಲ್ಲಿ ನಾವೇನ್ ಮಾಡಬಹುದು? ಡೈರೆಕ್ಷನ್ ಆಫ್ ಫ್ಲೋ ಅನ್ನ ಡೈವರ್ಟ್ ಮಾಡಬಹುದು. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ಟೈಪ್ ಆಫ್ ರೆಂಚ್? ಈಗ ತಾನೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬಂದಿತ್ತು ಮಕ್ಕಳೇ. ಆ ಪ್ರಶ್ನೆನಲ್ಲಿ ಕೇಳಿದ್ರು, ಟ್ಯೂಬುಲಾರ್ ಪಿನಿಸಸ್ ಸರ್ಫೇಸಸ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ಯಾವ ರೆಂಚ್ ಅನ್ನ ಬಳಸ್ತೀರಿ ಅಂತ. ಸೊ ದಿಸ್ ಈಸ್ ದಟ್ ರೆಂಚ್. ಹಿಂದೆ ನಾವು ನೋಡಿದೀವಿ, ಇದು ಫುಟ್ಬ್ರಿಡ್ ರೆಂಚಾ, ಸ್ಟ್ರಾಪ್ ರೆಂಚಾ, ಚೈನ್ ಪೈಪ್ ರೆಂಚಾ ಅಥವಾ ಪೈಪ್ ರೆಂಚಾ? ಸೊ ದಿಸ್ ಈಸ್ ಸ್ಟ್ರಾಪ್ ರೆಂಚ್. ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ನಿಮ್ಗೆ ಪ್ರಶ್ನೆಗಳನ್ನ ಎಕ್ಸಾಮ್ ನಲ್ಲಿ ಕೇಳ್ತಾರೆ. OMR ಬೇಸ್ಡ್ ಇರ್ಬೋದು ಅಥವಾ CBT ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಟೆಸ್ಟ್ ಇರ್ಬೋದು. ಆನ್ಲೈನ್ ಟೆಸ್ಟ್ ಅಲ್ಲಿ ಇದ್ರೂ ಇದೇ ತರ ಇರುತ್ತೆ. ನೀವಾಗ್ಲೇ ನಿಮಿ online.zoom ಅಲ್ಲಿ ಮಾಕ್ ಟೆಸ್ಟ್ ಅನ್ನ ತೆಗೆದುಕೊಂಡಾಗ ಈ ರೀತಿ ಪ್ರಶ್ನೆಗಳು ನಿಮಗೆ ಅನೇಕ ಪ್ರಶ್ನೆಗಳನ್ನ ನೋಡಿದಿರಿ. ಈ ಪ್ರಶ್ನೆಗಳು ಅಲ್ಲೂ ಕೂಡ ಇದೆ, ಪರೀಕ್ಷೆನಲ್ಲೂ ಕೂಡ ಕೇಳಿದ್ದಾನೆ, ಮುಂದೆನೂ ಕೂಡ ನಿಮಗೆ ಕೇಳಬಹುದು. ವಾಟ್ ಇಸ್ ದ ಮಿನಿಮಮ್ ಡಯಾಮೀಟರ್ ಆಫ್ ಪೈಪ್ ಯೂಸ್ಡ್ ವಿತ್ ಚೈನ್ ರೆಂಚ್? ನೆಕ್ಸ್ಟ್ ಪ್ರಶ್ನೆ, ಚೈನ್ ರೆಂಚ್ ನಲ್ಲಿ ಮಿನಿಮಮ್ ಡಯಾಮೀಟರ್ ಪೈಪ್ ಎಷ್ಟು ಹೋಲ್ಡ್ ಮಾಡಬಹುದು? 25 mm, 50 mm, C 30 mm, D 45 mm. ವಿಚ್ ಇಸ್ ಕರೆಕ್ಟ್? ಮಿನಿಮಮ್ ಡಯಾಮೀಟರ್ ಆಫ್ ಪೈಪ್ ಅಂದರೆ ದಟ್ ಇಸ್ 50 mm. ಚೈನ್ ರೆಂಚ್ ನಲ್ಲಿ ಅಪ್ ಟು 50 mm ವರೆಗೆ ನಾವೇನ್ ಮಾಡಬಹುದು? ಚೈನ್ ರೆಂಚ್ ಅನ್ನ ಯೂಸ್ ಮಾಡಬಹುದು, ಪೈಪ್ ಅನ್ನ ಹೋಲ್ಡ್ ಮಾಡಬೇಕು. ವಾಟ್ ಇಸ್ ದ ರೇಂಜ್ ಆಫ್ ಎಕ್ಸ್ಟರ್ನಲ್ ಪೈಪ್ ಥ್ರೆಡ್ಸ್ ಕಟ್ ಬೈ ಪೈಪ್ ಡೈಸ್? ಎಕ್ಸ್ಟರ್ನಲ್ ಥ್ರೆಡ್ ಅನ್ನ ಕಟ್ ಮಾಡ್ತೀವಲ್ಲ, ಅದರ ರೇಂಜಸ್ ಬರುತ್ತೆ ನಿಮಗೆ. 1/2 inch to 4 inch, B 1/4 inch to 4 inch, C 1/8 to 2 inch, D 1/4 inch to 6 inch. So that is B is correct. ಅಂದರೆ 1/4 ಇಂಚಿಂದ 1/4 ಇಂಚಿಂದ 4 ಇಂಚ್ ವರೆಗೆ ಎಕ್ಸ್ಟರ್ನಲ್ ಪೈಪ್ ಥ್ರೆಡ್ಸ್ ನಾವು ಕಟ್ ಮಾಡಬಹುದು. ಆ ರೇಂಜಸ್ ನಲ್ಲಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕ್ವಶನ್ಸ್, ವಾಟ್ ಇಸ್ ದ ಪಾರ್ಟ್ ಮಾರ್ಕ್ಡ್ ಎಕ್ಸ್? ಇದು ಒಂದು ರೆಂಚಸ್. ಇದು ಏನು? ಎಕ್ಸ್ ಪಿವೋಟ, ಸ್ಪ್ರಿಂಗ, ಮೂವಬಲ್ ಜಾನ, ಅಡ್ಜಸ್ಟಿಂಗ್ ನಟ. ನೋಡ್ತಾ ಇದ್ದಂಗೆ ಹೇಳ್ಬೋದು, ಇದು ಏನಿದು? ಅಡ್ಜಸ್ಟಿಂಗ್ ನಟ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇದರಲ್ಲಿ ನಿಮಗೆ ಮಕ್ಕಳ ಇಲ್ಲಿ ಪಿವೋಟ್ ಬರುತ್ತೆ, ಇಲ್ಲಿ ಸ್ಪ್ರಿಂಗ್ ಇದೆ, ಇಲ್ಲಿ ಸ್ಕ್ರೂ ಇದೆ, ಇದು ಹ್ಯಾಂಡಲ್ಲು, ಇದು ಮೂವಬಲ್ ಜಾ, ಇದು ಫಿಕ್ಸೆಡ್ ಜಾ. ಈ ರೀತಿ ಎಲ್ಲಾ ಪಾರ್ಟ್ಸ್ ಅನ್ನ ತೋರಿಸ್ತೀನಿ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ಈ ರೀತಿ ಪರೀಕ್ಷೆನಲ್ಲಿ ಕೇಳ್ತಾರೆ. ವಾಟ್ ಇಸ್ ದ ನೇಮ್ ಆಫ್ ದ ಪೈಪ್ ಫಿಟ್ಟಿಂಗ್? ಈ ಪೈಪ್ ಫಿಟ್ಟಿಂಗ್ ಹೆಸರು ಏನು? ಲಾಂಗ್ ರೇಡಿಯಸ್ ಎಲ್ಬೋ, ಶಾರ್ಟ್ ರೇಡಿಯಸ್ ಎಲ್ಬೋ,
45 ಡಿಗ್ರಿ ಎಲ್ಬೋ, ಟಿ ಜಾಯಿಂಟ್ ಪೈಪ್. ನೋಡಿ ಮಕ್ಕಳೇ, ಇದೇ ಒಂದು ಪ್ರಶ್ನೆನ ಹಿಂದೆ ವಾಟ್ ಇಸ್ ದ ನೇಮ್ ಆಫ್ ದ ಫಿಟ್ಟಿಂಗ್ ಅಂತ ಕೊಟ್ಬಿಟ್ಟಿದ್ದ, ಅಲ್ಲಿ ಎಲ್ಬೋ ಅಂತ ನಾವು ಹೇಳ್ಬಿಟ್ಟು. ಆದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದಾನೆ ಅವನು, ಇದು ಲಾಂಗ್ ರೇಡಿಯಸ್, ಶಾರ್ಟ್ ರೇಡಿಯಸ್ ಅಥವಾ 45 ಡಿಗ್ರಿ. ಇದು ಎಲ್ಬೋನೆ, ಎರಡು ಮಾತಿಲ್ಲ. ಟಿ ಜಾಯಿಂಟ್ ಪೈಪ್ ಅಂತೂ ಅಲ್ಲ. ಹಾಗಾದ್ರೆ ವಿಚ್ ಇಸ್ ಕರೆಕ್ಟ್? ದಿಸ್ ಇಸ್, ನೋಡಿ ಇಲ್ಲಿ ಲಾಂಗ್ ರೇಡಿಯಸ್ ಎಲ್ಬೋ ಇದೆ ಅಂತ. ಎಲ್ಬೋ ಇದು ಲಾಂಗ್ ರೇಡಿಯಸ್, ಶಾರ್ಟ್ ರೇಡಿಯಸ್, 45 ಡಿಗ್ರಿ, 90 ಡಿಗ್ರಿ ಎಲ್ಬೋ ಸಿಗುತ್ತೆ. ಅದರಲ್ಲಿ ಇದು ಎ ಇಸ್ ದ ಕರೆಕ್ಟ್, ಲಾಂಗ್ ರೇಡಿಯಸ್ ಎಲ್ಬೋ. So what is the pipe fitting? The 90 degree and the branches may be equal in diameter. T joint, elbow joint, coupling joint and union joint. ಇಲ್ಲಿ ಪೈಪ್ ಫಿಟ್ಟಿಂಗ್ ನಲ್ಲಿ 90 ಡಿಗ್ರಿ ಮತ್ತೆ ಬ್ರಾಂಚಸ್ ಈಕ್ವಲ್ ಡಯಾಮೀಟರ್ಗೆ ಯಾವುದನ್ನ ತಗೋತೀವಿ? ದಟ್ ಇಸ್ ಟಿ ಜಾಯಿಂಟ್. ಟಿ ಜಾಯಿಂಟ್ ನೋಡಿ 90 ಡಿಗ್ರಿಗೆ, ಅದರಲ್ಲಿ ರೆಡ್ಯೂಸರ್ ಟಿ ಜಾಯಿಂಟ್ ಇದೆ, ನಾರ್ಮಲ್ ಟಿ ಜಾಯಿಂಟ್ ಇದೆ. ನಾರ್ಮಲ್ ಟಿ ಜಾಯಿಂಟ್ 90 ಡಿಗ್ರಿ ಇರುತ್ತೆ, ಎರಡು ಕಡೆ ನಾವು ಬ್ರಾಂಚಸ್ ಅನ್ನು ನಾವು ಮಾಡ್ಕೊಳ್ಬಹುದು. ವಾಟ್ ಕಾಸ್ಡ್ ಲೌಡ್ ನಾಯ್ಸ್ ಇನ್ ದ ಟ್ಯಾಪ್ ಇಫ್ ಟರ್ನ್ಡ್ ಆನ್? ನಾನು ಟ್ಯಾಪ್ ರಿಪೇರ್ ಅಂಡ್ ಮೈಂಟೆನೆನ್ಸ್ ಆಫ್ ಹೌಸ್ ಹೋಲ್ಡ್ ವಾಟರ್ ಟ್ಯಾಪ್ ಮಾಡುವಾಗ ನಿಮಗೆ ಈ ಪ್ರಶ್ನೆಯನ್ನ ಹೇಳಿದ್ದೀನಿ. ಇದರಲ್ಲಿ ಮಕ್ಕಳೇ ಈ ಒಂದು ಮೈಂಟೆನೆನ್ಸ್ ಆಫ್ ವಾಟರ್ ಟ್ಯಾಪ್ ನಲ್ಲಿ ಇದು ಮುಖ್ಯವಾದಂತ ಪ್ರಶ್ನೆ. ಒಂದು ಸ್ಪಿಂಡಲ್ ಬೆಂಡ್ ಆಗಿರುತ್ತೆ, ಲೌಡ್ ನಾಯ್ಸ್, ಕೈ ಅಂತ ಸೌಂಡ್, ಕೈ ಮಾಯ್ ಅಂತ ಏನು ಸೌಂಡ್ ಬರ್ತಕ್ಕಂಥದ್ದು. ನೀವು ವಾಟರ್ನ ಕ್ಲೋಸ್ ಮಾಡುವಾಗ ಆನ್ ಮಾಡಿ, ಟರ್ನ್ ಆಫ್ ಮಾಡುವಾಗ. ಸೊ ಏನು ಸ್ಪಿಂಡಲ್ ಬೆಂಡ್ ಆಗಿರುತ್ತಾ, ಸ್ಪಿಂಡಲ್ ಥ್ರೆಡ್ ವಾರ್ನ್ ಔಟ್ ಆಗಿರುತ್ತಾ, ಸ್ಟಫಿಂಗ್ ಬಾಕ್ಸ್ ಪ್ಯಾಕಿಂಗ್ ಡ್ರೈ ಆಗಿರುತ್ತಾ, ವಾಲ್ವ್ ಲೂಸ್ ಆಗಿರುತ್ತಾ ಸ್ಪಿಂಡಲ್? ವಿಚ್ ಇಸ್ ಕರೆಕ್ಟ್? ಇದನ್ನ ಮಾಡಿದೀನಿ, ಹೇಳಿದೀನಿ. ವಾಲ್ವ್ ಲೂಸ್ ಆನ್ ಸ್ಪಿಂಡಲ್. ವಾಲ್ವ್ ಏನಿರುತ್ತೆ ಅದು ಸ್ಪಿಂಡಲ್ ಅಲ್ಲಿ ಲೂಸ್ ಆಗಿದಾಗ ಏನಾಗುತ್ತೆ, ಈ ರೀತಿ ಆನ್ ಮಾಡ್ಬೇಕಾದ್ರೆ ಲೌಡ್ ನಾಯ್ಸ್ ಬರುತ್ತೆ. ವಾಟ್ ಇಸ್ ದ ಪೈಪ್ ಫಿಟ್ಟಿಂಗ್? ಸೊ ಇದು ಪೈಪ್ ಫಿಟ್ಟಿಂಗ್ ಏನು? ಈ ಪೈಪಿಂಗ್ ರೆಡ್ಯೂಸರ, ನಿಪ್ಪಲ್ಲ ಇದು, ಕ್ಯಾಪ್ ಇದು, ಅಂಡ್ ಪ್ಲಗ್ ಇದು. ಸೊ ದಿಸ್ ಈಸ್ ಕಾಲ್ಡ್ ಕ್ಯಾಪ್. ಇದನ್ನ ಏನಂತ ಕರಿತೀವಿ? ಎಂಡ್ ಕ್ಯಾಪ್ ಅಂತ ಕರಿತೀವಿ. ಸೊ ಇಲ್ಲಿ ಸಿಂಪ್ಲಿ ಕ್ಯಾಪ್ ಅಂತ ಕೊಟ್ಟಿದ್ದಾನೆ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಇಸ್ ದ ಪೈಪ್ ಫಿಟ್ಟಿಂಗ್? ಇಲ್ಲಿ ಕೊಟ್ಟಿರ್ತಕ್ಕಂಥ ಪೈಪ್ ಫಿಟ್ಟಿಂಗ್ ಹೆಸರು ಏನು? ಕ್ಯಾಪ, ಪ್ಲಗ್, ಕಪ್ಲಿಂಗ್ ಅಂಡ್ ರೆಡ್ಯೂಸರ್. ದಿಸ್ ಇಸ್ ಕಾಲ್ಡ್ ರೆಡ್ಯೂಸರ್. ನೋಡಿ ಇಲ್ಲಿ ಸೈಜ್ ಜಾಸ್ತಿ ಇದೆ, ಇಲ್ಲಿ ಸೈಜು ಕಡಿಮೆ ಇದೆ. ಈಗ ಹಾಫ್ ಅನ್ ಇಂಚಿಂದ ಕ್ವಾರ್ಟರ್ ಇಂಚ್ಗೆ ಅಥವಾ 1 ಇಂಚಿಂದ ಹಾಫ್ ಅನ್ ಇಂಚ್ಗೆ ನಾವೇನ್ ಮಾಡ್ಬೋದು? ಫ್ಲೋ ಅನ್ನ ಕನೆಕ್ಟ್ ಮಾಡ್ಕೋಬಹುದು. ಪೈಪ್ ಅನ್ನ ಹೈಯರ್ ಡಯಾಮೀಟರ್, ಚೇಂಜ್ ಇನ್ ಡಯಾಮೀಟರ್ ಪೈಪ್ ಅನ್ನ ನಾವಿಲ್ಲಿ ಕನೆಕ್ಟ್. ದಿಸ್ ಇಸ್ ಕಾಲ್ಡ್ ರೆಡ್ಯೂಸರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ನೇಮ್ ದ ಪೈಪ್ ಸಿಂಬಲ್ ಗಿವನ್ ಇನ್ ದ ಫಿಗರ್. ಸೊ ಇಲ್ಲಿ ಒಂದು ಸಿಂಬಲ್ ಇದೆ, ರೆಡ್ಯೂಸರ್ ಕಾನ್ಸೆಂಟ್ರಿಕ್, ಯೂನಿಯನ್ ಸ್ಕ್ರೂಡ್, ಪ್ಲಗ್ ಆರ್ ಕ್ಯಾಪ್, ಸಾಕೆಟ್. ಸೊ ಇಲ್ಲಿ ಇರತಕ್ಕಂತ ಸಿಂಬಲ್ ರೆಡ್ಯೂಸರ್ ಕಾನ್ಸೆಂಟ್ರಿಕ್. ಏನ್ ಸಿಂಬಲ್ ಮಕ್ಕಳು? ಇದು ರೆಡ್ಯೂಸರ್ ಕಾನ್ಸೆಂಟ್ರಿಕ್ ಅಂತ ನಾವು ಈ ಒಂದು ಸಿಂಬಲ್ ಅನ್ನ ನಾವು ಕರಿತೀವಿ. ಸೊ ದೆನ್ ಮುಂದಿನ ಪ್ರಶ್ನೆಗೆ ಹೋಗೋಣ ನಾವು. ಸೊ ಹೌ ದ ವಾಟರ್ ಫ್ಲೋ ಇಸ್ ಸ್ಟಾಪ್ಡ್ ಫ್ರಮ್ ದ ವಾಲ್ವ್ ಅರೌಂಡ್ ದ ಸ್ಟಫಿಂಗ್ ಬಾಕ್ಸ್? ಸ್ಟಫಿಂಗ್ ಬಾಕ್ಸ್ ಹತ್ರ ಹಿಂಗೆ ಕಾರಂಜಿಯಾಗಿ ನೀರು ಹಾರ್ತಾ ಇರುತ್ತೆ. ಆ ವಾಟರ್ ಫ್ಲೋ ಅನ್ನ, ಆ ಹರಿತಾ ಇರ್ತಕ್ಕಂಥ ನೀರನ್ನ ನೀವು ಹೇಗೆ ಸ್ಟಾಪ್ ಮಾಡ್ತೀರಿ? ಯಾವ ರೀತಿಯಲ್ಲಿ ನೀವು ಸ್ಟಾಪ್ ಮಾಡ್ತೀರಿ? ರೀಪ್ಲೇಸ್ ದ ಸ್ಪಿಂಡಲ್, ಸ್ಪಿಂಡಲ್ ತೆಗಿತೀರಾ? ಟೈಟನಿಂಗ್ ದ ಬೋನೆಟ್, ಬೋನೆಟ್ ಅನ್ನ ಟೈಟ್ ಮಾಡ್ತೀರಾ? ಟೈಟನಿಂಗ್ ದ ಹ್ಯಾಂಡ್ ವೀಲ್, ಹ್ಯಾಂಡ್ ವೀಲ್ ಅನ್ನ ಟೈಟ್ ಮಾಡ್ತೀರಾ? ಅಥವಾ ಪ್ಯಾಕಿಂಗ್ ವಿತ್ ಆಸ್ಬೆಸ್ಟಾಸ್ ಅಂಡ್ ಹೆಂಪ್ ಇಂದ ಪ್ಯಾಕ್ ಮಾಡ್ತೀರಾ? ಪ್ಯಾಕಿಂಗ್ ಮೆಟೀರಿಯಲ್ಸ್ ನ ರಿನ್ಯೂ ಮಾಡ್ತೀರಾ? ವಿಚ್ ಇಸ್ ಕರೆಕ್ಟ್? ಡಿ ಇಸ್ ಕರೆಕ್ಟ್. ಸ್ಟಫಿಂಗ್ ಬಾಕ್ಸ್ ಹತ್ರ ನೀರು ಫ್ಲೋ ಆಗ್ತಾ ಇದೆ, ಅಲ್ಲಿ ಪ್ಯಾಕಿಂಗ್ ಡ್ರೈ ಆಗಿರುತ್ತೆ. ಅಲ್ಲೇನ್ ಮಾಡ್ಬೇಕು? ಪ್ಯಾಕಿಂಗ್ ರಿನ್ಯೂ ಮಾಡ್ಬೇಕು. ಪ್ಯಾಕಿಂಗ್ ರಿನ್ಯೂ ಮಾಡೋದು ಅಂದ್ರೆ ಏನೋ, ಹೊಸದಾಗಿ ಎಂಪ್ ಹಾಕಿ, ಅಲ್ಲಿ ಆಸ್ಬೆಸ್ಟಸ್ ಹಾಕಿ, ಒಂದ್ ಸ್ವಲ್ಪ ಗ್ರೀಸೋ ಆಯಿಲ್ ಅನ್ನ ಹಾಕಿ ಅದನ್ನ ರಿನ್ಯೂ ಮಾಡ್ತಕ್ಕಂಥದ್ದು ಪ್ಯಾಕಿಂಗ್ ಅನ್ನ. ಸೊ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಹೌ ಪೈಪ್ಸ್ ಆರ್ ಕ್ಲಾಸಿಫೈಡ್? ಈ ಪೈಪ್ ಅನ್ನ ನಾವು ಕ್ಲಾಸಿಫಿಕೇಶನ್ಸ್ ನಲ್ಲಿ ಹೇಳಿದೀನಿ. ಯಾವ ರೀತಿ ಪೈಪ್ ಅನ್ನ ಕ್ಲಾಸಿಫೈ ಮಾಡ್ತಾರೆ? ಯೂಸಸ್ ಆಧಾರದ ಮೇಲ, ಕಲರ್ ಆಧಾರದ ಮೇಲ, ಸೇಪ್ ಆಧಾರದ ಮೇಲ, ಮೆಟೀರಿಯಲ್ ಆಧಾರದ ಮೇಲ. ಪೈಪ್ಸ್ ಆರ್ ಕ್ಲಾಸಿಫೈಡ್ ಅಕಾರ್ಡಿಂಗ್ ಟು ದೇರ್
ಮೆಟೀರಿಯಲ್. ಪೈಪ್ ಅನ್ನು ಯಾವ್ದ್ರ ಮೇಲೆ ಕ್ಲಾಸಿಫೈ ಮಾಡ್ತಾರೆ? ಅದರ ಮೆಟೀರಿಯಲ್. ಉದಾಹರಣೆಗೆ GI ಪೈಪ್, MS ಪೈಪ್, ಕಾಪರ್ ಪೈಪ್, like that. Pipe can be classified according to their material. Which standard pipe fitting is used to close a pipeline having internal thread? Internal thread ಇದ್ರೆ ನಾವು ಯಾವ ಒಂದು ಸ್ಟ್ಯಾಂಡರ್ಡ್ ಪೈಪ್ ಫಿಟ್ಟಿಂಗ್ ಅನ್ನ ಬಳಸ್ತೀವಿ? ಪ್ಲಗ್ ಅಥವಾ ಕ್ರಾಪ್ಸ್ ಅಥವಾ ರೆಡ್ಯೂಸರ್ ಅಥವಾ ಕಪ್ಲಿಂಗ್, ಯಾವುದನ್ನ ಯೂಸ್ ಮಾಡ್ತೀವಿ? ಇಂಟರ್ನಲ್ ಥ್ರೆಡ್ ಇದ್ರೆ ಪ್ಲಗ್ ಅನ್ನ ಹಾಕ್ತಿವಿ, ಎಕ್ಸ್ಟರ್ನಲ್ ಥ್ರೆಡ್ ಇದ್ರೆ ಕ್ಯಾಪ್ ಅನ್ನ ಯೂಸ್ ಮಾಡ್ತೀವಿ ಎಂಡ್ ಆಫ್ ದಿ ಪೈಪ್ ಅನ್ನ ಕ್ಲೋಸ್ ಮಾಡ್ಲಿಕ್ಕೆ. Which type of wrench is used for more than 50 mm diameter pipe to tight with heavy gripping? 50 mm diameter ಗಿಂತ ಜಾಸ್ತಿ ಇದ್ರೆ, 2 ಇಂಚ್ಗಿಂತ ಜಾಸ್ತಿ ಇದೆ, ಯಾವ ಒಂದು ಟೂಲ್ ಅನ್ನ ನಾವು ಯೂಸ್ ಮಾಡ್ತೀವಿ? ರೆಂಚ್ ಅನ್ನ ಯೂಸ್ ಮಾಡ್ತೀವಿ. ಸ್ಟ್ರಾಪ್ ರೆಂಚ್, ಫುಟ್ ಫಿಟ್ ರೆಂಚ್, ಚೈನ್ ಪೈಪ್ ರೆಂಚ್, ಸ್ಟಿಲ್ಸನ್ ಪೈಪ್ ರೆಂಚ್. ಸೊ ಚೈನ್ ಪೈಪ್ ರೆಂಚ್ ಅನ್ನ ಯೂಸ್ ಮಾಡ್ತೀವಿ ಜಾಸ್ತಿ above 50 mm diameter ಇದ್ದರೆ. C is the correct answer. What is the type of visual pipe inspection at 30-degree angle between the plane of vision and surface ಅಂತ ಇದೆ. ಸೊ ಇಲ್ಲಿ ವಿಜುವಲ್ ಪೈಪ್ ಇನ್ಸ್ಪೆಕ್ಷನ್ಸ್ ಮಾಡುವಾಗ 30-degree ಆಂಗಲ್ ಇರುತ್ತೆ ಬಿಟ್ವೀನ್ ದ ಪ್ಲೇನ್ ಆಫ್ ವಿಷನ್ ಅಂಡ್ ದ ಸರ್ಫೇಸ್. ಇದನ್ನ ಏನಂತ ಕರಿತೀವಿ ನಾವು? ಯಾವ ತರ ಇನ್ಸ್ಪೆಕ್ಷನ್? ಡೈರೆಕ್ಟ್ ವಿಜುವಲ್ ಟೆಸ್ಟಿಂಗ್, ರಿಮೋಟ್ ವಿಜುವಲ್ ಟೆಸ್ಟಿಂಗ್, ಟ್ರಾನ್ಸ್ಪರೆಂಟ್ ವಿಜುವಲ್ ಟೆಸ್ಟಿಂಗ್, ಟ್ರಾನ್ಸ್ಪರೆಂಟ್ ವಿಜುವಲ್ ಟೆಸ್ಟಿಂಗ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಡೈರೆಕ್ಟ್ ವಿಜುವಲ್ ಟೆಸ್ಟಿಂಗ್. ಈ ರೀತಿಯಾಗಿ ನಾವು ಬರಿಗಣ್ಣಿನಿಂದ ನೋಡ್ತಕ್ಕಂಥದ್ದು. ಸೊ ದಟ್ ಇಸ್ ಎ ಇಸ್ ದ ಕರೆಕ್ಟ್ ಆನ್ಸರ್. ವೇರ್ ಕಾನ್ಸೆಂಟ್ರಿಕ್ ರೆಡ್ಯೂಸರ್ ಯೂಸ್ಡ್ ಇನ್ ಪೈಪ್. ನೋಡಿ ಮಕ್ಕಳು, ಇದು 2-3ನೇ ಬಾರಿ ಕ್ವಶನ್ಸ್ ಅನ್ನ ಟ್ವಿಸ್ಟ್ ಮಾಡಿ ನಿಮಗೆ ಕೇಳಿದಾನೆ. ಸೊ ವಿಚ್ ಇಸ್ ಕರೆಕ್ಟ್? ಸೊ ವರ್ಟಿಕಲ್, ಹಾರಿಜಾಂಟಲ್, reduce the pressure and drive the flow direction. So this is vertical. Concentric ಅಂದ್ರೆ vertical, eccentric ಅಂದ್ರೆ horizontal. ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. Which valve is used to control the flow and is only kept in either open or closed position? ಯಾವ ವಾಲ್ವ್ ಅನ್ನ ಫ್ಲೋ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ? ಗೇಟ್ ವಾಲ್ವ್, ಗ್ಲೋ ವಾಲ್ವ್, ನೀಡಲ್ ವಾಲ್ವ್ ಅಂಡ್ ನಾನ್ ರಿಟರ್ನ್ ವಾಲ್ವ್. ಯಾವ ವಾಲ್ವ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಗೇಟ್ ವಾಲ್ವ್. ಗೇಟ್ ವಾಲ್ವ್ ಅನ್ನು ನಾವು ಯೂಸ್ ಮಾಡೋದು ಇಲ್ಲ ಓಪನ್ ಅಥವಾ ಕ್ಲೋಸ್. ಎ ಇಸ್ ದ ಕರೆಕ್ಟ್ ಆನ್ಸರ್. ವೇರ್ ಯೂನಿವರ್ಸಲ್ ಕಪ್ಲಿಂಗ್ ಇಸ್ ಯೂಸ್. ಎಲ್ಲಿ ಯೂನಿವರ್ಸಲ್ ಕಪ್ಲಿಂಗ್ ಅನ್ನ ನಾವು ಬಳಸ್ತೀವಿ? ಆಟೋಮೊಬೈಲ್ ವೆಹಿಕಲ್, ಟೆಕ್ಸ್ಟೈಲ್ ಮಿಲ್ಸ್, ಇಂಜಿನಿಯರಿಂಗ್ ಮೆಷಿನ್ಸ್ ಅಥವಾ ಲಾರ್ಜ್ ಆಂಗಲ್ ಡ್ರೈವ್. ಎಲ್ಲಿ ಯೂನಿವರ್ಸಲ್ ಕಪ್ಲಿಂಗ್ ಅನ್ನು ಬಳಸ್ತೀವಿ ಅಂದ್ರೆ ಆಟೋಮೊಬೈಲ್ ವೆಹಿಕಲ್. ಎ ಇಸ್ ದ ಕರೆಕ್ಟ್ ಆನ್ಸರ್. ಆಟೋಮೊಬೈಲ್ ಯೂನಿವರ್ಸಲ್ ಕಪ್ಲಿಂಗ್ is used in automobile vehicles. ಇದು ಕಪ್ಲಿಂಗ್ ಒಂದು ಪ್ರಶ್ನೆ ಬಂದಿದೆ, ಇರಲಿ. Which type of coupling is used to bring soft ends into the perfect alignment? Plate couplings. ಸೊ ಇದು ಪ್ರಶ್ನೆ ಕಪ್ಲಿಂಗ್ ನಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಇರಲಿ. So what is the next ಮುಂದಿನ ಪ್ರಶ್ನೆ? What is the radius size for short radius elbow? ಆ ರೇಡಿಯಸ್ ಇರುತ್ತಲ್ಲ, ಶಾರ್ಟ್ ರೇಡಿಯಸ್, ಎಲ್ಬೋ ಇರುತ್ತೆ, ಲಾಂಗ್ ರೇಡಿಯಸ್, ಶಾರ್ಟ್ ರೇಡಿಯಸ್, ಎಲ್ಬೋ. 1.5 times of the bore pipe equal to bore of the pipe, 3 times bore of the pipe, D 2 times bore of the pipe. Which is correct? Equal bore of the pipe. ಶಾರ್ಟ್ ರೇಡಿಯಸ್ ಆ ಬೋರ್ ಪೈಪ್ ಗೆ ಈಕ್ವಲ್ ಆಗುತ್ತೆ. B is the correct answer. Which is used to divert at 45-degree in pipeline. ಫ್ಲೋ ಅನ್ನ ಡೈವರ್ಟ್ ಮಾಡಬೇಕಾದ್ರೆ 45 ಡಿಗ್ರಿಲಿ ಏನನ್ನ ಯೂಸ್ ಮಾಡ್ತೀವಿ? ಬೆಂಡ್ ಅನ್ನ, ಎಲ್ಬೋ, ರೆಡ್ಯೂಸರ್, ಬ್ರಾಂಚ್. ಯಾವ್ದನ್ನ ಯೂಸ್ ಮಾಡ್ತೀವಿ? ಬೆಂಡ್ ಅನ್ನ ಯೂಸ್ ಮಾಡ್ತೀವಿ. Which standard fitting used for joining pipeline of different diameter? ಬೇರೆ ಬೇರೆ ಡಯಾಮೀಟರ್ ಇರ್ತಕ್ಕಂಥ ಪೈಪ್ ಅನ್ನ ಜಾಯಿನ್ ಮಾಡ್ಲಿಕ್ಕೆ ಯಾವ ಫಿಟ್ಟಿಂಗ್ಸ್ ಅನ್ನ ಯೂಸ್ ಮಾಡ್ತೀವಿ? ಪ್ಲಗ್, ಕ್ಯಾಪ್, ರೆಡ್ಯೂಸರ್, ಕಪ್ಲಿಂಗ್. ಕಪ್ಲಿಂಗ್ ಅನ್ನ ಯೂಸ್ ಮಾಡಿ. ರೆಡ್ಯೂಸರ್ ಅನ್ನು ಡಿಫ್ರೆಂಟ್ ಡಯಾಮೀಟರ್ ಇದೆ, ಕಪ್ಲಿಂಗ್ ಅಂದ್ರೆ ಈಕ್ವಲ್ ಡಯಾಮೀಟರ್. ರೆಡ್ಯೂಸರ್ ಕಪ್ಲಿಂಗ್ ಸಿಗುತ್ತೆ, ಬಟ್ ಬರೀ ರೆಡ್ಯೂಸರ್ ಅಂತ ಅಂದ್ರೆ ಒಂದ್ ಕಡೆ ದಪ್ಪ ಪೈಪ್, ಒಂದ್ ಕಡೆ ಸಣ್ಣ ಪೈಪ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ರೆಡ್ಯೂಸರ್ ಅನ್ನ ನಾವು ಬಳಸ್ತೀವಿ. What type of fitting is used in pipeline to connect
two pipes of external threads. ಎಕ್ಸ್ಟರ್ನಲ್ ಥ್ರೆಡ್ ಇರೋ ಟೂ ಪೈಪ್ ಅನ್ನ ಕನೆಕ್ಟ್ ಮಾಡ್ಲಿಕ್ಕೆ ಯಾವ್ದನ್ನ ಯೂಸ್ ಮಾಡ್ತೀವಿ? ರೆಡ್ಯೂಸರ, ಕಪ್ಲಿಂಗ, ಕ್ಯಾಪ ಅಥವಾ ನಿಬ್ಬಲ್. ಸೊ ಕಪ್ಲಿಂಗ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಕಪ್ಲಿಂಗ್ ಅನ್ನ ಯೂಸ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ವಾಟ್ ಇಸ್ ದ ರೆಮಿಡಿಯಲ್ ಮೆಜರ್ ಟು ಸ್ಟಾಪ್ ದ ಡ್ರಿಪ್ಪಿಂಗ್ ಆಫ್ ವಾಟರ್ ಫ್ರಮ್ ದ ಹೌಸ್ ಹೋಲ್ಡ್ ಟ್ಯಾಪ್ ಈವನ್ ಆಫ್ಟರ್ ಫರ್ಮ್ಲಿ ಕ್ಲೋಸ್? ನೀವು ಮನೆಯಲ್ಲಿ ನಲ್ಲಿ ಇದೆ, ಟೈಟ್ ಮಾಡಿ ಕ್ಲೋಸ್ ಮಾಡಿದಿರಿ, ಪೂರ್ತಿ ಟೈಟ್ ಆಗಿದೆ, ಆದ್ರೂ ಡ್ರಾಪ್ ಬೈ ಡ್ರಾಪ್ ನೀರು ತೊಟ್ಟುತ್ತಾ ಇದೆ. ಏನಾಗಿರುತ್ತೆ ನಿಮ್ಮ ಮನೆಯಲ್ಲಿ? ಏನಾಗಿರ್ಬೋದು ಹೇಳಿದೀನಿ. ಮೇಂಟೆನೆನ್ಸ್ ಅಂಡ್ ರಿಪೇರ್ ನಲ್ಲಿ ಒಂದು ರೀಪ್ಲೇಸ್ ದ ಟ್ಯಾಪ್ ರೀಪ್ಲೇಸ್ ಮಾಡಬೇಕಾ, ವಾಷರ್ ರೀಪ್ಲೇಸ್ ಮಾಡಬೇಕಾ, ಸ್ಪಿಂಡಲ್ ಚೇಂಜ್ ಮಾಡಬೇಕಾ, ಟೈಟನಿಂಗ್ ದ ಸ್ಟಫಿಂಗ್ ಬಾಕ್ಸ್, ವಿಚ್ ಇಸ್ ಕರೆಕ್ಟ್, ರೀಪ್ಲೇಸ್ ದ ವಾಷರ್. ಸೊ ಏನ್ ಮಾಡ್ಬೇಕು? ಆ ರೀತಿ ನೀರು ತೊಟ್ಟುತ್ತಾ ಇದ್ರೆ ಒಳಗಡೆ ವಾಲ್ವ್ ಸೀಟ್ ಅನ್ನ ಕ್ಲೀನ್ ಮಾಡಿ ಆ ವಾಷರ್ ಅನ್ನ ಚೇಂಜ್ ಮಾಡಬೇಕು. ಓಕೆ, ಸೊ ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ರೆಮಿಡಿ ಇಫ್ ದ ಸ್ಪಿಂಡಲ್ rotates continuously so that gate valve is not closed? ಸ್ಪಿಂಡಲ್ ಅನ್ನ ಕಂಟಿನ್ಯೂಸ್ ಆಗಿ ನೀವು ಟೈಟ್ ಮಾಡಿದ್ರೆ ತಿರುಗ್ತಾನೆ ಇರುತ್ತೆ, ಏನಾಗಿರುತ್ತೆ? Replace the valve, tighten the gland nut, replace the worn out part, renew the gland working. So the remedy of the spindle rotate continuously so that gate valve is not closed. Gate valve ಅನ್ನು ಕ್ಲೋಸ್ ಮಾಡಿದ್ರು ಸ್ಪಿಂಡಲ್ ರೊಟೇಟ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಏನ್ ರೆಮಿಡಿ ಮಾಡಬೇಕು ಅಂತ ಅಂದ್ರೆ, ವಾರ್ನ್ ಔಟ್ ಆಗಿರುತ್ತೆ ಸ್ಪಿಂಡಲ್ ವಾಲ್ವ್, ಅದನ್ನ ಏನ್ ಮಾಡಬೇಕು? ರೀಪ್ಲೇಸ್ ಅನ್ನ ಮಾಡಬೇಕು. ಸಿ ಇಸ್ ದ ಕರೆಕ್ಟ್ ಆನ್ಸರ್. What is the remedial measure for the household water tap? Water flowing or dripping from the tap even after firmly closed. ಇಲ್ಲಿ ರೆಮಿಡಿ ಕೇಳಿತಾನೆ, ಏನ್ ಮಾಡಬೇಕು? ನಲ್ಲಿಯನ್ನು ಟೈಟ್ ಮಾಡಿದ್ರು ಕೂಡ ವಾಟರ್ ಹೋಗ್ತಾ ಇದೆ ಅಂದ್ರೆ ಏನ್ ಮಾಡಬೇಕು? ರೆಮಿಡಿ, ರೀಪ್ಲೇಸ್ ವಾಷರ್, ಟೈಟನ್ ದ ಸ್ಟಫಿಂಗ್ ಬಾಕ್ಸ್, ರಿಮೂವ್ ದ ಟ್ಯಾಪ್ ಸ್ಪಿಂಡಲ್, ರೀಪ್ಲೇಸ್ ದ ಟ್ಯಾಪ್. ಸೊ ಹಿಂದೆ ಇದಕ್ಕೆ ರಿಲೇಟೆಡ್ ಇರತಕ್ಕಂಥದ್ದೇ ಒಂದು ಪ್ರಶ್ನೆ ಬಂದಿತ್ತು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರೀಪ್ಲೇಸ್ ದ ವಾಷರ್. ಅಲ್ಲೂ ಕೂಡ ವಾಷರ್ ಅಂತ ಹೇಳಿದೆ, ವಾಲ್ವ್ ಸೀಟ್ ಮೇಲೆ ಡಸ್ಟ್ ಸ್ಕೇಲ್ ಫಾರ್ಮ್ ಆಗಿ ಈ ವಾಷರ್ ಅನ್ನ ನಾವು ಟೈಟ್ ಮಾಡಿದಾಗ ಅದು ಕ್ಲೋಸ್ ಆಗಲ್ಲ, ಅದರ ಮಧ್ಯದಲ್ಲಿ ಏನಾಗುತ್ತೆ? ನೀರು ಹೋಗ್ತಾ ಇರುತ್ತೆ, ಅಥವಾ ವಾಷರ್ ಏನಾಗಿರುತ್ತೆ? ಸವೆದು ವಾರ್ನ್ ಔಟ್ ಆಗಿ ಹಾಳಾಗಿರುತ್ತೆ. ಹಾಗಾಗಿ ಆ ವಾಲ್ವ್ ಸೀಟ್ ಅನ್ನ ಕ್ಲೀನ್ ಮಾಡೋದ್ರ ಜೊತೆಗೆ ಈ ವಾಷರ್ ಅನ್ನು ಕೂಡ ನಾವೇನ್ ಮಾಡ್ಬೇಕಾಗುತ್ತೆ? ರೀಪ್ಲೇಸ್ ಅನ್ನ ಮಾಡಬೇಕಾಗುತ್ತೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಕೊಟ್ಟಿರತಕ್ಕಂತ 4 ಉತ್ತರದಲ್ಲಿ ಎ ಸೂಟಬಲ್ ಆನ್ಸರ್. ವಾಟ್ ಇಸ್ ದ ಕಾಸ್ ಆಫ್ ವಾಟರ್ ಡ್ರಿಪ್ಪಿಂಗ್ ಫ್ರಮ್ ದ ಟ್ಯಾಪ್ ಈವನ್ ಆಫ್ಟರ್ ಕ್ಲೋಸ್? ಡಿಫೆಕ್ಟಿವ್ ವಾಷರ್, ಸ್ಪಿಂಡಲ್ ಥ್ರೆಡ್ ವಾರ್ನ್ ಔಟ್, ಬೆಂಡ್ ಸ್ಪಿಂಡಲ್, ಲೂಸ್ ವಾಲ್ವ್. ಇಲ್ಲೂ ಕೂಡ ಡಿಫೆಕ್ಟಿವ್ ವಾಷರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮೆಥಡ್ ಫಾರ್ ವಾಟರ್ ಕನ್ಸರ್ವೇಷನ್? ಇದು ನೋಡಿ ಮಕ್ಕಳೇ, ನಾನು ನಿಮಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಚಾಪ್ಟರ್ ಪಾಠ ಮಾಡಿದ್ದೀನಿ. ಅದರಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಏನು? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಮೆಥಡ್ ಫಾರ್ ವಾಟರ್ ಕನ್ಸರ್ವೇಷನ್? That is rainwater harvesting, groundwater extractions, improving irrigation efficiency and avoid water wastage. ಅಂದ್ರೆ ಇಲ್ಲಿ ನೀರನ್ನ ಉಳಿತಾಯ ಮಾಡತಕ್ಕಂತ ಒಂದು ಮೆಥಡ್ ಇದು ಅಲ್ಲ ಅಂತ ಹೇಳ್ತಾರೆ. Which of the following is not a method of water conservation? That is groundwater extraction. ಅಂದ್ರೆ ಭೂಮಿ ಒಳಗಡೆ ಇರತಕ್ಕಂಥ ನೀರನ್ನ ತೆಗೆದುಬಿಡ್ತಕ್ಕಂಥದ್ದು, ಅದು ವಾಟರ್ ಕನ್ಸರ್ವೇಷನ್ಸ್ ಇದು ಸೂಟ್ ಆಗಲ್ಲ. ಈ ಹೇಳಿಕೆಗೆ ಬಿ ಹೇಳಿಕೆ ಸರಿಯಾದ. The method of rainwater harvesting which can be adapted by individual house owner is constructions of recharge trenches, own channel storage of water, creation of new water bodies, ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆ ಕಟ್ತಾರಲ್ಲ ಅವರು ಇಂಡಿವಿಜುವಲ್ ಓನರ್ ಮಾಡ್ಕೊಳ್ತಾರಲ್ಲ, ಅದಕ್ಕೆ ಏನಂತ ಕರಿತೀವಿ? ಏನ್ ಮೆಥಡ್ ಅಂತ? ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಛಾವಣಿ ಮೇಲೆ ಬಿದ್ದಂತ ನೀರನ್ನ ನಾವು ಶೇಖರಣೆ ಮಾಡ್ತಕ್ಕಂತ ಪದ್ಧತಿ, ಅದಕ್ಕೆ ರೂಫ್ ಟಾಪ್ ರೈನ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. Which one of the following is not the cause of water scarcity? Water scarcity ಗೆ
ಈ ಕೆಳಗೆ ಇರತಕ್ಕಂತ ಒಂದು ರೀಜನ್ಸ್ ಒಂದು ಹೇಳಿಕೆ ಸರಿಯಾಗಿಲ್ಲ. ನಾಟ್ ದ ಕಾಸ್. Rapid growth of population, uneven distributions of water resources, constructions of dams and reserves, increase in demand. ನೋಡಿ ಇಲ್ಲಿ ರ್ಯಾಪಿಡ್ ಗ್ರೋತ್, ಪಾಪ್ಯುಲೇಷನ್ಸ್ ಗ್ರೋತ್ ಇದಕ್ಕೆ ಸೂಟ್ ಆಗಲ್ಲ ಈ ಹೇಳಿಕೆಗೆ. ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಆಫ್ ವಾಟರ್ ರಿಸೋರ್ಸಸ್ ಸೂಟ್ ಆಗಲ್ಲ. ಇನ್ಕ್ರೀಸ್ ಇನ್ ಡಿಮ್ಯಾಂಡ್ ಸೂಟ್ ಆಗಲ್ಲ. ಡಿಮ್ಯಾಂಡ್ ಗ್ರೋತ್, ಪಾಪ್ಯುಲೇಷನ್ ಗ್ರೋತ್ ಆಗಿ ಡಿಮ್ಯಾಂಡ್ ಆಗುತ್ತೆ. ಸರಿಯಾದ ಉತ್ತರ ಸಿ, ಕನ್ಸ್ಟ್ರಕ್ಷನ್ಸ್ ಆಫ್ ಡ್ಯಾಮ್ಸ್ ಅಂಡ್ ರಿಸರ್ವ್. ಡ್ಯಾಮ್ ಅನ್ನು ಕಟ್ಟತಕ್ಕಂಥದ್ದು, ರಿಸರ್ವಾಯರ್ಸ್ ಗಳನ್ನ ಕಟ್ಟತಕ್ಕಂಥದ್ದು, ನೀರನ್ನ ಹಿಡಿದು ನಿಲ್ಲಿಸಲಿಕ್ಕೆ. ಸೊ ಈ ಹೇಳಿಕೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಕಾಸ್ ಆಫ್ ವಾಟರ್ ಸ್ಕೇರ್ಸಿಟಿ ಅಂದ್ರೆ ಸಿ ಇಸ್ ದ ಕರೆಕ್ಟ್ ಆನ್ಸರ್. Which state has made rooftop rainwater harvesting structure compulsory to all the houses across the state? ಇಲ್ಲಿ ಕೆಲವು ಸ್ಟೇಟ್ ಅನ್ನ ಕೊಟ್ಟಿದ್ದೀನಿ: ಕೇರಳ, ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ. ಇದರಲ್ಲಿ ಯಾವ ಸ್ಟೇಟ್ ಅಲ್ಲಿ ಕಾನೂನನ್ನ ಮಾಡಿದ್ದಾರೆ? ಮನೆ ಕಟ್ಟವರೆಲ್ಲ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೆಥಡ್ ಅನ್ನ ಅನುಸರಿಸಬೇಕು ಅಂತ ಹೇಳಿ. ದಟ್ ಈಸ್ ಒನ್ ಅಂಡ್ ಓನ್ಲಿ ತಮಿಳುನಾಡು. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಷನ್ ಕಂಟೈನ್ಸ್ ಡ್ಯಾಶ್ ವಾಲ್ಯೂಮ್ ಆಫ್ ವಾಟರ್. ಎಷ್ಟು ಸಮುದ್ರದಲ್ಲಿ ನಿಮಗೆ ಗೊತ್ತು? 3% ಮಾತ್ರ ಫ್ರೆಶ್ ವಾಟರ್ ಇರೋದು ಅಂತ ಹೇಳಿದ್ದೆ. ಹಾಗಾದ್ರೆ 3% ಹೋದ್ರೆ ಸಮುದ್ರದ ನೀರೆಷ್ಟು? ಓಷನ್ 97%. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟರ್ ಇಸ್ ಎ ರಿನ್ಯೂವಬಲ್ ಸೋರ್ಸ್ ಬಿಕಾಸ್ ವಾಟರ್ ಒಂದು ರಿನ್ಯೂವಬಲ್ ಸೋರ್ಸಸ್, ಮರುಬಳಕೆ ಮಾಡ್ತಕ್ಕಂಥ ಒಂದು ಸೋರ್ಸಸ್. ಬಿಕಾಸ್ ಯಾಕಂದ್ರೆ ಇಟ್ ಈಸ್ ಬೀಯಿಂಗ್ ರೀಸೈಕಲ್ಡ್ ಬೈ ಹ್ಯೂಮನ್ ಬೀಯಿಂಗ್ಸ್. It is renewed and recharged through the hydrological cycle. ಮೂರನೇದು, it is being renewed through reduction. D ಬಂದು it can be reused again. Which is correct? That is B. The water is a renewable resource because the water can be renewed and recharged through the hydrological cycle. B is the correct answer. Water scarcity occurs due to low rainfall in region, large population, over exploitations, unequal access. 1 and 2, 2 and 3, 1 and 4. So ಇದಕ್ಕೆ ಎಲ್ಲ all the above. D is the correct answer. Which of the following are not cause of water scarcity? Growing population, rooftop harvesting system, expansion of irrigation facilities, individual wells and tube wells in farms. Not causes. That is B, rooftop harvesting system. B ಹೇಳಿಕೆ ಇದಕ್ಕೆ ಸರಿಯಾದ ಉತ್ತರ. ಸೊ ಇನ್ನೂ ಒಂದು ಪ್ರಶ್ನೆಯನ್ನು ಮಕ್ಕಳೇ ನಿಮಗೆ ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಸ್ಟ್ಯಾಂಡರ್ಡ್ ಪೈಪ್ ಲೆಂತ್ ಅನ್ನ ಕೇಳ್ತಾರೆ. ಸ್ಟ್ಯಾಂಡರ್ಡ್ ಪೈಪ್ ಲೆಂತ್ ಎಷ್ಟಿರುತ್ತೆ? 6 ಮೀಟರ್ಸ್ ಇರುತ್ತೆ. ಎಷ್ಟು ಮೀಟರ್ಸ್ ಇರುತ್ತೆ? 6 ಮೀಟರ್ಸ್. ಸೊ ಈ ತರ ಅನೇಕ ಪ್ರಶ್ನೆಗಳು ನಿಮಗೆ ಬರ್ಸ್ಕಿಲ್.com ನಲ್ಲೂ ಕೂಡ ಇದೆ. ಸೊ ಅಲ್ಲೂ ಕೂಡ ನೀವು ಟೆಸ್ಟ್ ಅನ್ನ ತೆಗೆದುಕೊಳ್ಬಹುದು, ಮಾಕ್ ಟೆಸ್ಟ್ ಅನ್ನ ತೆಗೆದುಕೊಳ್ಬಹುದು, ಪರೀಕ್ಷೆಗೆ ಸಿದ್ಧತೆಯನ್ನ ನೀವು ಮಾಡ್ಕೊಳ್ಬಹುದು. ಸುಮಾರು ಇಲ್ಲೂ ಕೂಡ ಒಂದು 50-60 ಪ್ರಶ್ನೆಗೆ ನಿಮಗೆ ಉತ್ತರವನ್ನು ತಿಳಿಸಿದ್ದೀನಿ. ಇದರಲ್ಲೂ ಅನೇಕ ಪ್ರಶ್ನೆಗಳು ಪರೀಕ್ಷೆನಲ್ಲಿ ಬಂದಿದೆ. ಹಾಗಾಗಿ ಹೆಚ್ಚಿನ ಗಮನವನ್ನು ವಹಿಸಿ ನೀವು ಅಭ್ಯಾಸವನ್ನ ಮಾಡಬೇಕು, ಸಕ್ಸಸ್ ಅನ್ನ ಕಾಣಬೇಕು. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ. ಮಾಕ್ ಟೆಸ್ಟ್ ಅನ್ನ ಅಟೆಂಡ್ ಮಾಡಿ. ಇದನ್ನೆಲ್ಲ ಪ್ರಶ್ನೆಗಳನ್ನ ಒಂದೊಂದ್ಸಲಿ ಬರೆದು ಅಭ್ಯಾಸವನ್ನ ಮಾಡಿ. ಒಳ್ಳೆಯದಾಗಲಿ.